ಆಯ್ತಾ ಹಿಂದೆ ರೂಢದಿಂದ ಇದನ್ನ ಅಕ್ವೈರ್ ಮಾಡಿ ಸೈಟ್ ಎಲ್ಲ ಹಂಚಿಕೆ ಮಾಡವ್ರೆ. ಸಮಸ್ಯೆ ಇತ್ತು. ನಮ್ಮ MLA ಅವರು ಜವಾಬ್ದಾರಿ ತಗೊಂಡು ಈಗ ಲೇಔಟ್ ಮಾಡಿ ಅವ್ರಿಗೆಲ್ರಿಗೂ ಕೂಡ ಯಾರ್ಯಾರು ಅರಾಜ ದುಡ್ಡು ತಗೊಂಡಾರೋ ಅವ್ರಿಗೆ ಸೈಟ್ ಕೊಡ್ತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಇಕ್ಬಾಲ್ ಹುಸೇನ್ ಸಾಹೇಬ್. ಸರ್, ಈಗ ಕುಮಾರಸ್ವಾಮಿ ಅವರು ನೈಸ್ ವಿಚಾರಕ್ಕೆ ಮತ್ತೊಂದು ಹೇಳಿದ್ರು ಸರ್, ಯಾವುದೇ ಕಾರಣಕ್ಕೂ ಟೋಲ್ ಕಟ್ಬೇಡಿ, FIR ಆದ್ರೂ ಪರವಾಗಿಲ್ಲ. ಒಬ್ಬ ಕೇಂದ್ರ ಮಂತ್ರಿ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಡ್ರಿ ನೀವು, ಅವ್ರ ಮಾಧ್ಯಮದವ್ರು ರೀ. ಅವ್ರಿಗೆ ಕಾನೂನು ಐತಲ್ವೇನಪ್ಪ, ಕೋರ್ಟ್ಗೆ ಹೋಗ್ಲಿ, ಕೋರ್ಟಲ್ಲಿ ಕಟ್ಟಲ್ಲ ಅಂತ ಹೇಳಿ ಮಾಡ್ಲಿ, ಕಂಟೆಂಪ್ಟ್ ಮಾಡ್ಲಿ, ಮೂವ್ ಮಾಡ್ಲಿ. ಸುಮ್ಮನೆ ಏನೋ ಒಬ್ಬ ಕೇಂದ್ರ ಮಂತ್ರಿಯಾಗಿ ಜವಾಬ್ದಾರಿ ತಗೋ ಮಾತಾಡ್ಬೇಕಪ್ಪ. ಸುಮ್ಮನೆ ಯಾರೋ ರೋಡಲ್ಲಿ ಬೀದಿಲಿ ಹೋಗೋರು ಮಾತಾಡ್ತಾರಲ್ಲ, ಆತರ ಮಾತಾಡೋದು ಬಿಡ್ಬೇಕು. ಕುಮಾರಸ್ವಾಮಿ ಅವ್ರು ಮನವಿ ಮಾಡ್ತೀವಿ. ಇದು ಸೀನಿಯರ್ ಮಿನಿಸ್ಟರ್, ಎಕ್ಸ್ ಚೀಫ್ ಮಿನಿಸ್ಟರ್, ಕೇಂದ್ರದಲ್ಲಿ ಅವ್ರದ್ದೇ ಆದಂತ ಜವಾಬ್ದಾರಿ ಇದೆ. ಅಲ್ಲಿ ಕೇಂದ್ರದಲ್ಲಿ ಕೆಲಸ ಮಾಡ್ರಿ ಅಂತ ಕಳಿಸಿದ್ರೆ ಹೋಗಿ ಬಂದು ಅದೇನೋ ಗಾದೆ ಹೇಳ್ತಾರಲ್ಲ ನಮ್ಮ ಕಡೆ, ಹಂಗೆ ಬೆಳಿಗ್ಗೆ ಬಂದು ಇಲ್ಲಿ ಕೂಗುತ್ತಲ್ರಿ, ಬಿಡುದಿಲ್ಲ. ನಾವು ಮಂತ್ರಿ ಮಾಡಿರೋದವ್ರನ್ನ ಕೇಂದ್ರದಲ್ಲಿ ಕೆಲಸ ಮಾಡ್ಲಿ ಅಂತ ಅಲ್ಲಿಂದ ಅದು ಆದೇಶ ಮಾಡಿಸ್ಲಿಕ್ಕೆ ಕೇಂದ್ರದಿಂದ ಆದೇಶ ಮಾಡಿಸ್ಲಿ, ಈ ತರ ಆಗಿದೆ ಇದನ್ನ ಸ್ಟಾಪ್ ಮಾಡಿ ಅದು ಆದೇಶ ಮಾಡಿಸ್ಲಿ. ಅದ್ಬಿಟ್ಟು ಒಂಥರ ಆದಿಲ್ಲಿ ಬೀದಿಲಿ ಬೇರೆ ಬೇರೆಯವ್ರೇನೋ ಮಾಡ್ತಾರಲ್ಲ, ಆ ತರ ಬಿಹೇವಿಯರ್ನ ದಯಮಾಡಿ ಬಿಡ್ಬೇಕು ಅಂತ ಮನವಿ ಮಾಡ್ತಾರೆ. ಹೌದ್ರಿ, ಅವ್ರಿಗೆ ಏನ್ ಕಾಣಿಸ್ತಾ ಇದೆ, ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬರ್ಬೇಕು. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಉದ್ದೇಶನೇ ಅದು. ಹೊಟ್ಟೆ ಒಳಗಡೆ ತೊಳಸ್ತದೆ ಅವ್ರಿಗೆ. ಅವ್ರನ್ನ DK ಶಿವಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಹೊಟ್ಟೆ ಒಳಗೆ ತೊಳಸಕ್ ಶುರು ಆಗ್ಬಿಡ್ತದೆ. ಅದಕ್ಕೋಸ್ಕರ ಹಿಂಗೆಲ್ಲ ಮಾತಾಡ್ತಾರೆ. ಕೋರ್ಟ್ ಅಲ್ಲಿ ಇದೆ ರೀ, ಅಷ್ಟು ಸುಲಭವಾಗಿ ಮಾಡಕ್ ಆಗಲ್ಲ. ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಅಲ್ಲಿ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಕಮಿಟಿ ಮಾಡಿರೋ ಮುಖ್ಯಮಂತ್ರಿಗಳು ನಮ್ಮನ್ನು ಕೂಡ ಅದಕ್ಕೆ ಆ ಕಮಿಟಿಗೆ ಹಾಕಿದ್ದಾರೆ. ನನ್ನನ್ನ, ಚಲುವರಾಯ ಸ್ವಾಮಿ ಅವ್ರನ್ನ ಮತ್ತೆ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡವ್ರೆ. ಆ ಸಬ್ ಕಮಿಟಿಗೆ ತೀರ್ಮಾನ ಆದ್ಮೇಲೆ ಕ್ರಮ ತಗೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಕೇಂದ್ರ ಸಚಿವರು ಈ ರೀತಿ ಹೇಳ್ಬೇಕು, ನಾವು ಟೋಲ್ ಕಟ್ಬಾರ್ದ ಹೇಳ್ರಿ, ಕೇಂದ್ರ ಸಚಿವರು ಹಂಗೆ ಹೇಳ್ತಾರೇನ್ರಿ? ಹೇಳೋದು ಉಂಟೇನ್ರಿ? ಅವ್ರು ಏನಾದ್ರು ಇದ್ರೆ ಕಾನೂನು ರೀತಿಯಲ್ಲಿ ಅವರು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಲಿ, ಅದ್ರ ಮೇಲೆ ಕ್ರಮ ತಗೊಳಕ್ ಹೇಳಿ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿ. ಅವ್ರು ಅದು ರೋಡಲ್ಲಿ ನಿಂತ್ಕೊಂಡು ಕಟ್ಬೇಡಿ ಕಣ್ರಿ, ಹೊಡಿರಿ, ಹಿಡ್ಕೊಳ್ರಿ, ಇದೆಲ್ಲ ಏನ್ರಿ? ಒಬ್ಬ ಕೇಂದ್ರ ಮಂತ್ರಿ, ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮಂತ್ರಿ ಮಾತಾಡ್ತಕ್ಕಂಥ ರೀತಿಗಳ ಕುಮಾರಸ್ವಾಮಿ ಅವರೇ ಹೇಳ್ತಾ ಇದಾರೆ. ಅದು ಗೊಂದಲನ ಕುಮಾರಸ್ವಾಮಿ ಅವರೇ ನಿವಾರಣೆ ಮಾಡ್ಬೇಕು. ನಾಗೇಂದ್ರ ವಿಚಾರಕ್ಕೆ ಸರ್ ಸಾಕಷ್ಟು ಚರ್ಚೆ ಏನಾಗಿದೆ? ಕೂಡ ಬಿ ನಾಗೇಂದ್ರ ಅವ್ರ ವಿಚಾರ ಏನಾಗೈತೆ? ಪ್ರಾಸಿಕ್ಯೂಷನ್ಗೆ ಯಾರು ಆಯ್ತಪ್ಪ, CBI ನೋಡಿ ಯಾರು ಕಂಟ್ರೋಲ್ ರೀ? ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲನಪ್ಪ. ಇನ್ನೇನ್ ಮಾಡ್ತಾರಪ್ಪ ಅವರು? ನಮ್ಮ ಪರ ಇರ್ತಾರೆ ಅಂದ್ರೆ ಅವರು ವಿರುದ್ಧವಾಗಿ ಮಾಡ್ಲೇಬೇಕು. ಈಗ ನಮ್ಮ ನಾಯಕರಾದಂತ DK ಶಿವಕುಮಾರ್ ಅವ್ರ ಮೇಲೂ ಮಾಡಿಸಿದ್ರು. ಏನಾಯ್ತು ಅಂತಿಮವಾಗಿ ತೀರ್ಪು? ಸುಪ್ರೀಂ ಕೋರ್ಟ್ ನಲ್ಲಿ ವಜಾ ಆಯ್ತಾ? ಮಕ್ಕೊಡ್ದಂಗಲ್ವಾ ಅವ್ರಿಗೆ? ಅದೇ ರೀತಿ ನಡೀತದೆ ಪಾಪ. ಅವ್ರು ಕೇಂದ್ರ ಸರ್ಕಾರದವರು ನಮ್ಮನ್ನ ಹತ್ತಿಕ್ತಕ್ಕಂಥ ಕೆಲಸ ಮಾಡ್ತಾವ್ರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತೀವಿ. ಯಾರು ನಡೆಸ್ತಾ ಇಲ್ಲ ಸದನ? ನಾವು ಚರ್ಚೆಗೆ ಬನ್ನಿ ಅಂತ ಕರಿತಾ ಇದೀವಿ. ಅವ್ರಿಗೆ ಚರ್ಚೆ ಮಾಡೋದಕ್ಕೆ ವಿಷಯನೇ ಇಲ್ಲ ಅವ್ರ ಹತ್ರ. ಸುಮ್ಮನೆ ನಾಗೇಂದ್ರ ಅವ್ರ ವಿಚಾರ ಇಟ್ಕೊಂಡು ಅನವಶ್ಯವಾಗಿ ಗೊಂದಲ ಮಾಡ್ತಾವ್ರೆ. ಟೌನ್ಶಿಪ್ ವಿಚಾರ ಒಂದು ಸಮಿತಿ ಕೂಡ ಟೌನ್ಶಿಪ್ ವಿಚಾರವಾಗಿ ಸಮಿತಿ ಕೂಡ ರಚನೆ ಮಾಡಿದೆ. ಸಮಿತಿ ರಚನೆ ಮಾಡಿದೀವಿ. ಅದು ಈಗ ಮೀಟಿಂಗ್ ಶುರು ಮಾಡ್ತದೆ. ಸಾಧಕ ಬಾಧಕ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಯಾವಾಗ ಬರುತ್ತೆ? ಅವ್ರ ಸಮಿತಿ ಅಧ್ಯಕ್ಷನ ಕೇಳಿದ್ರು ನೀವು. ನಾನು ಕೇಳಿದ್ರೆ ಅವ್ರಿಗೆಲ್ಲ ಜಾಗ ಮಾಡ್ಕೊಟ್ಟಿದೀವಿ, ಅವ್ರಿಗೆಲ್ಲ ಜವಾಬ್ದಾರಿ ಕೊಟ್ಟಿದೀವಿ. ಈಗ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಂಡ್ರು. ಇನ್ನೇ 2 ಗ್ರಾಮನ ಅಂತಿಮ ಸೂಚನೆ ಮಾಡಿದ್ರೆ ಒತ್ತಾಯ ಶೀಘ್ರದಲ್ಲೇ ಮಾಡ್ತೀವಿ. ಅವರು ಕೂಡ ಮಾಡಿಲ್ಲ ಅಂತ ಕೆಲವರು ನಮ್ಮಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲೇ ಮಾಡ್ತೀವಿ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ರೆ ನಮ್ಮ ಅಭಿಪ್ರಾಯ ತಿಳಿಸ್ತೀವಿ. ಸರ್, DC ಒಂದು ಪತ್ರ ಬರೆದಿದ್ದೀರಿ ಸರ್, ಅಧಿಕಾರಿಗಳೆಲ್ಲ DC ಮತ್ತೆ CEO ಇಬ್ಬರಿಗೂ ಕೂಡ ಪತ್ರ ಬರೆದಿದ್ದೀನಿ. 3:30 ಇಂದ 5:30ವರೆಗೂ ಎಲ್ಲ
ಸರ್ಕಾರಿ ನೌಕರರು ತಮ್ಮ ತಮ್ಮ ಕಚೇರಿನಲ್ಲಿ ಕಡ್ಡಾಯವಾಗಿ ಹಾಜರಾಗಿ ಸಾರ್ವಜನಿಕರ ಅಹವಾಲನ್ನ ಕೇಳಬೇಕು ಅಂತ ಹೇಳಿ ಪತ್ರ ಬರೆದಿದ್ದಾರೆ.